ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮನೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಮೊದಲಿಗೆ ಒಂದು ಪಾತ್ರೆಯನ್ನು ಬಿಸಿ ಮಾಡಲು ಇಟ್ಟಿದ್ದೆ. ಬಿಸಿಯಾಗಿರೋ ಪಾತ್ರೆಗೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ. ನಾನಿಲ್ಲಿ 1 ಗ್ಲಾಸ್ ನೀರಿಗೆ 1 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಹಾಕಿಕೊಂಡಿದ್ದೇನೆ. ಹಾಕಿಕೊಂಡ ತಕ್ಷಣ ಇದನ್ನು ತಿರುಗಿಸಬೇಡಿ, 1 ನಿಮಿಷ ಹಾಗೆ ಬಿಟ್ಟು ಈಗ ಇದನ್ನು ತಿರುಗಿಸಿಕೊಳ್ಳೋಣ. ಅಕ್ಕಿ ಹಿಟ್ಟನ್ನು ಯಾವ ಥರ ಮಾಡಿಕೊಳ್ಳುತ್ತೇವೋ ಜೋಳದ ರೊಟ್ಟಿ ಸಹ ಅದೇ ರೀತಿ ಮಾಡಿಕೊಳ್ಳುವುದು. ಈಗ ಇದನ್ನು ಕೈ ಬಿಡದೆ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದೇ ಯಾವುದೇ ಥರ ಗಂಟು ಆಗೋದಿಲ್ಲ. ಇಲ್ಲಿ ನಾನು 3 ಜನಕ್ಕೆ ಆಗುವಷ್ಟು ರೊಟ್ಟಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅದರ ಅನುಗುಣವಾಗಿ ಜೋಳದ ಹಿಟ್ಟನ್ನು ತೆಗೆದುಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ಮೇಲೆ ಸ್ಟವನ್ನು ಆಫ್ ಮಾಡಿ ಈಗ ಇದನ್ನು ರೊಟ್ಟಿ ಮಾಡುವ ಕಲ್ಲಿನ ಮೇಲೆ ಹಾಕಿಕೊಳ್ಳೋಣ. ಈ ರೀತಿ ಎಲ್ಲ ಹಿಟ್ಟನ್ನು ಕಲ್ಲಿನ ಮೇಲೆ ಹಾಕಿಕೊಂಡು ಈಗ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡೋಣ. ಹಿಟ್ಟು ತುಂಬ ಸುಡುವುದರಿಂದ ನಾದಿಕೊಳ್ಳುವುದಕ್ಕೆ ಕಷ್ಟವಾಗುತ್ತದೆ. ಹಾಗಾಗಿ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡೋಣ. ಈಗ ಇದನ್ನು ಚೆನ್ನಾಗಿ ಒಂದು ಸಾರಿ ಯಾವುದೇ ಥರ ಹಿಟ್ಟು ಅಥವಾ ನೀರು ಹಾಕದೆ ಒಂದು ಹದ ಬರುವವರೆಗೂ ನಾದಿಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಮತ್ತು ನೀರನ್ನು ಹಾಕಿಕೊಂಡು ಚೆನ್ನಾಗಿ ನಾದಿಕೊಳ್ಳೋಣ. ಈ ವಿಧಾನದಲ್ಲಿ ಜೋಳದ ರೊಟ್ಟಿಯನ್ನು ಮಾಡುವುದರಿಂದ ಜೋಳದ ರೊಟ್ಟಿ ಉಬ್ಬಿ ಮತ್ತು ಸಾಫ್ಟಾಗಿ ಬರುತ್ತದೆ. ನೀವು ಒಂದು ಸಾರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ಹಿಟ್ಟನ್ನು ಮೈ ಭಾರ ಹಾಕಿ 2-3 ನಿಮಿಷ ಚೆನ್ನಾಗಿ ಹಿಟ್ಟನ್ನು ನಾದಿಕೊಳ್ಳೋಣ. ನೋಡಿ, ಹಿಟ್ಟು ಈ ರೀತಿ ಹದವಾಗಿ ನಾದಿಕೊಳ್ಳಿ. ಜೋಳದ ರೊಟ್ಟಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೋಳದ ರೊಟ್ಟಿಯನ್ನು ಈ ವಿಧಾನದಲ್ಲಿ ಒಂದ್ಸರಿ ಮಾಡಿದರೆ ಮಾಡಲು ಬರದೇ ಇರೋರು ಸಹ ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದು. ಈಗ ಹಿಟ್ಟು ಸಹ ಚೆನ್ನಾಗಿ ಹದವಾಗಿದೆ. ಈಗ ನಾನು ಇಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಳ್ಳುತ್ತೇನೆ. ನಿಮಗೆ ರೊಟ್ಟಿ ಯಾವ ಸೈಜಲ್ಲಿ ಬೇಕೋ ನೋಡಿಕೊಂಡು ಹಿಟ್ಟನ್ನು ತೆಗೆದುಕೊಳ್ಳಿ. ಈಗ ಜೋಳದ ಹಿಟ್ಟನ್ನು ಕಲ್ಲಿನ ಮೇಲೆ ಹಾಕಿ ಈಗ ರೊಟ್ಟಿಯನ್ನು ಬಡಿದುಕೊಳ್ಳುತ್ತೇನೆ. ನಿಮಗೆ ಬಡಿಯಲು ಬರದೇ ಇದ್ದರೆ ಚಪಾತಿಯನ್ನು ಯಾವ ರೀತಿ ಲಟ್ಟಿಸಿಕೊಳ್ಳುತ್ತೀರೋ ಆ ರೀತಿ ಜೋಳದ ಹಿಟ್ಟನ್ನು ಸಹ ಲಟ್ಟಿಸಿಕೊಳ್ಳಬಹುದು. ನಾನಿಲ್ಲಿ ಬಡಿದುಕೊಳ್ಳುತ್ತಾ ಇದ್ದೇನೆ. ನೀವು ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಸಹ ಮಾಡಿಕೊಳ್ಳಬಹುದು. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿಕೊಂಡು ಜೋಳದ ರೊಟ್ಟಿಯನ್ನು ಬಡಿದುಕೊಳ್ಳುತ್ತೇನೆ. ಡಯಾಬಿಟಿಸ್ ಇದ್ದವರು ಪ್ರತಿದಿನ ಜೋಳದ ರೊಟ್ಟಿ ತಿನ್ನುವುದರಿಂದ ಡಯಾಬಿಟಿಸ್ ಸಹ ಹೋಗುತ್ತದೆ. ವಿಟಮಿನ್ B12 ಕೊರತೆ ಇರೋರಿಗೆ ಈ ಜೋಳದ ರೊಟ್ಟಿ ಒಳ್ಳೆಯದು. ಇದು ವೇಟ್ ಲಾಸ್ ಮಾಡೋರಿಗಂತೂ ಹೇಳಿ ಮಾಡಿಸಿದ ಫುಡ್ಡು. ಜೋಳದ ರೊಟ್ಟಿಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರೋದರಿಂದ ಜೋಳದ ರೊಟ್ಟಿಯನ್ನು ಪ್ರತಿದಿನ ತಿನ್ನುತ್ತಾ ಬಂದರೆ ಯಾವುದೇ ರೋಗ ಬರುವುದಿಲ್ಲ. ನೋಡಿ, ರೊಟ್ಟಿ ಈ ಸೈಜಲ್ಲಿ ಆದರೆ ಸಾಕು. ಈ ಕಡೆ ಸೈಡು ನಾನು ಆವಾಗಲೇ ಹಂಚನ್ನು ಬಿಸಿ ಮಾಡಲು ಇಟ್ಟಿದ್ದೆ. ಬಿಸಿಯಾಗಿರೋ ಹಂಚಿಗೆ ನಾನಿಲ್ಲಿ ರೊಟ್ಟಿಯನ್ನು ಹಾಕಿಕೊಳ್ಳುತ್ತೇನೆ. ಈಗ ನಾನು ಇದಕ್ಕೆ ನೀರನ್ನು ಹಚ್ಚಿಕೊಂಡಿದ್ದೇನೆ. ನೀರನ್ನು ಹಚ್ಚಿಕೊಳ್ಳುವಾಗ ಕಾಟನ್ ಬಟ್ಟೆಯನ್ನು ಬಳಸಿ ನೀರು ಹಚ್ಚಿದ ಮೇಲೆ 1-2 ನಿಮಿಷ ಬೇಯಲು ಬಿಡೋಣ. ನೋಡಿ, 2 ನಿಮಿಷ ಆಗಿದೆ. ಈಗ ನಾನು ಇದನ್ನು ತಿರುವಿ ಹಾಕಿಕೊಳ್ಳುತ್ತೇನೆ. ನೋಡಿ, ರೊಟ್ಟಿ ಯಾವ ಥರ ಉಬ್ಬಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈ ವಿಧಾನದಲ್ಲಿ ನೀವು ಒಂದ್ಸರಿ ಮಾಡಿ ನೋಡಿ. ರೊಟ್ಟಿ ತುಂಬ ಮೃದು ಮತ್ತು ಸಾಫ್ಟಾಗಿ ಬರುತ್ತದೆ. ಈಗ ಅದೇ ಥರ ನಾನು ಇನ್ನೊಂದು ರೊಟ್ಟಿಯನ್ನು ಸಹ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಈಗ ಇದನ್ನು ಮಂಚಿನಲ್ಲಿ ಹಾಕಿ ಬೇಯಿಸಿಕೊಳ್ಳುತ್ತೇನೆ. ನೀವೇನಾದರೂ ಈ ವಿಡಿಯೋ ನೋಡಿ ಟ್ರೈ ಮಾಡಿದರೆ ಜೋಳದ ರೊಟ್ಟಿ ಯಾವ ಥರ ಬಂತು ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಇದೇ ಥರ ರೆಸಿಪಿಗಾಗಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.